Students, in the current session, let us know about the managing directors. Managing directors are considered as one of the key important persons in looking after the day-to-day administration of a company. Alone, directors, company secretary cannot look into all the day-to-day activities of an organization, because of which the Companies Act has provided to appoint some other helping hands in the form of managing directors. Now let us know who are managing directors. Managing director is defined by the Companies Act, which means a director by a virtue of an agreement with the company or of a resolution passed by the company in general meeting or by its board of directors or by virtue of its memorandum of association is entrusted with substantial power of management which would not be otherwise accessible by him and includes a director occupying the position of managing director by whatever name called. ಈ ಕಂಪ್ನಿ ಕಾಯ್ದೆ 2013ನೇ ಪ್ರಕಾರ ಒಂದು ಡೆಫಿನೇಷನ್ ಹೇಳಿದ್ದಾರೆ. ನಿರ್ದೇಶಕರು ಮಾತ್ರ ಕಂಪ್ನಿ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವರ ಸಹಾಯಕ್ಕಾಗಿ ಇನ್ನೂ ಒಂದಷ್ಟು ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ ಅಥವಾ ಇನ್ನೊಬ್ಬ ವ್ಯಕ್ತಿ ಅವಶ್ಯಕತೆ ಇರುತ್ತೆ. ಅವ್ರು ಯಾರು ಅಂತಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರಿತೀವಿ. ಆ ಮ್ಯಾನೇಜಿಂಗ್ ಡೈರೆಕ್ಟರು ಅವನು ಯಾರಾದರೂ ಆಗಿರ್ಬೋದು. ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಥಾನಕ್ಕೆ ಯಾವೊಬ್ಬ ವ್ಯಕ್ತಿ ಬರ್ತಾನೆ, ಅವನ ಹೆಸರು ಏನು ಬೇಕಾದರೂ ಇರ್ಬೋದು, ಅವನ ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರಿತೀವಿ. ಇನ್ನು ಅವ್ರ ಕ್ವಾಲಿಫಿಕೇಶನ್ಸ್ ಅನ್ನು ನೋಡೋದಾದ್ರೆ, let us know the qualifications of managing directors which is specified under the Companies Act 2013. He or she should not have been sentenced to imprisonment for any period or for a fine imposed under a number of statutes. ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಅಂಥ ವ್ಯಕ್ತಿ ಯಾವುದೇ ಕೋರ್ಟ್ ಕೇಸಲ್ಲಿ ಕನ್ವಿಕ್ಟ್ ಆಗಿ ಅವನಿಗೆ ಜೈಲ್ ಶಿಕ್ಷೆಯನ್ನು ಅನುಭವಿಸಿರಬಾರ್ದು ಅಥವಾ ಫೈನು ಸಹ ಕಟ್ಟಿರಬಾರ್ದು ಅಂತ ಹೇಳ್ತಾರೆ. ಎರಡನೇದಾಗಿ, ದೇ ಶುಡ್ ನಾಟ್ ಹ್ಯಾವ್ ಬಿನ್ ಡಿಟೈನ್ಡ್ ಆರ್ ಕನ್ವಿಕ್ಟೆಡ್ ಫಾರ್ ಎನಿ ಪೀರಿಯಡ್ ಅಂಡರ್ ದಿ ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆ್ಯಕ್ಟ್ ಅಂಡರ್ 1974. ಅಂದರೆ ಕೆಲವು ದೇಶದ್ರೋಹ ವಿಚಾರಗಳಾಗಿರಲಿ ಅಥವಾ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ನ ಆ್ಯಕ್ಟ್ 1974 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಜೈಲ್ ಶಿಕ್ಷೆಯನ್ನು ಅನುಭವಿಸಿರಬಾರ್ದು. ಅಂತಹ ವ್ಯಕ್ತಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಬಹುದು. ಮುಂದಕ್ಕೆ ನೋಡೋದಾದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡಬೇಕು ಅಂತಂದರೆ ಅವನಿಗೆ ಕನಿಷ್ಠ ಪಕ್ಷ 25 ವರ್ಷ ಆಗಿರಬೇಕು. ಈ ಶುಡ್ ಹ್ಯಾವ್ ಕಂಪ್ಲೀಟೆಡ್ 25 ಇಯರ್ಸ್ ಆಫ್ ಏಜ್ ಬಟ್ ನಾಟ್ ಲೆಸ್ ದೆನ್ ದಿ ನಾಟ್ ಲೆಸ್ ಬಟ್ ಶುಡ್ ಬಿ ಲೆಸ್ ದೆನ್ ದಿ ಏಜ್ ಆಫ್ 70 ಇಯರ್ಸ್. ಅಂದರೆ ಕಡಿಮೆ ಅಂತಂದ್ರೆ 25 ವರ್ಷ ಆಗಿರಬೇಕು, ಆದರೆ 70 ವರ್ಷದ ಒಳಗಡೆ ಇರಬೇಕು. ಮಿನಿಮಮ್ ಏಜ್ ಇಸ್ 25 ಇಯರ್ಸ್, ದ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 70 ಇಯರ್ಸ್. However, this age limit is not applicable if the appointment is approved by the special resolution passed by the company in the general meeting or the approval of the central government is obtained. ಸಾಮಾನ್ಯವಾಗಿ ಕಂಪ್ನಿ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಅವನ ವಯಸ್ಸು ಕನಿಷ್ಠ 25 ವರ್ಷ ಆಗಿರಬೇಕು ಅಥವಾ ಗರಿಷ್ಠ 70 ವರ್ಷ ಆಗಿರಬೇಕು. ಆದರೆ ಕೆಲವು ಸಂದರ್ಭದಲ್ಲಿ, ಹೌದಲ್ವಾ, ಈ ಸ್ಪೆಷಲ್ ರೆಸಲ್ಯೂಷನ್ನ ಪಾಸ್ ಮಾಡಿದ್ದೆ ಆದಲ್ಲಿ ಜನರಲ್ ಮೀಟಿಂಗಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಈ ಮಿನಿಮಮ್ 25 ಇಯರ್ಸು ಮ್ಯಾಕ್ಸಿಮಮ್ 70 ಇಯರ್ಸನ್ನ ಬದಲಾವಣೆ ಮಾಡ್ಕೋಬಹುದು. ದೇ ಶುಡ್ ಬಿ ಎ ಮ್ಯಾನೇಜರಲ್ ಪರ್ಸನ್ ಇನ್ ಒನ್ ಆರ್ ಮೋರ್ ಕಂಪನೀಸ್ and drawn remuneration for one or more companies subject to the ceiling specified in section 3 of the part 2 of the schedule of the Companies Act. ಯಾವುದಾದ್ರೂ ಅನುಭವ ಅಂತ ಹೇಳ್ತೀವಿ ಇದಕ್ಕೆ. ವೆರಿ ಸಿಂಪಲ್ ಆಗಿ, ಒಬ್ಬ ವ್ಯಕ್ತಿ ಯಾವುದಾದ್ರೂ ಕಂಪ್ನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಂಪ್ನಿ ಕೆಲಸ ಮಾಡಬೇಕು ಅಂತಂದರೆ ಅವನಿಗೆ ಅನುಭವ ಇರಬೇಕು. ಅದಕ್ಕೆ ಎ ಪರ್ಸನ್ ಶುಡ್ ಬಿ ಎ ಮ್ಯಾನೇಜರಿಯಲ್ ಪರ್ಸನ್, ನಿರ್ವಹಣಾ ಇದರಲ್ಲಿ ಕೆಲಸ ಮಾಡಿರಬೇಕು. ಅಂಥ ವ್ಯಕ್ತಿಯನ್ನು ಮಾತ್ರ ಈ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಸ್ಕೋಬಹುದು. ಮುಂದಕ್ಕೆ ನೋಡೋದಾದರೆ, ಇ ಆರ್ ಶಿ ಶುಡ್ ಬಿ ರೆಸಿಡೆಂಟ್ ಆಫ್ ಇಂಡಿಯಾ, ಅಂದರೆ ಭಾರತ ದೇಶ ಪ್ರಜೆ ಆಗಿರಬೇಕು, ನಮ್ಮ ದೇಶದ ವ್ಯಕ್ತಿ ಆಗಿರಬೇಕು. ರೆಸಿಡೆಂಟ್ ಇನ್ಕ್ಲೂಡ್ಸ್ ಎ ಪರ್ಸನ್ ಹೂ ಹ್ಯಾಸ್ ಬಿನ್ ಸ್ಟೇಯಿಂಗ್ ಇನ್ ಇಂಡಿಯಾ ಫಾರ್ ಕಂಟಿನ್ಯೂಸ್ ಪೀರಿಯಡ್ ಆಫ್ ನಾಟ್ ಲೆಸ್ ದೆನ್ 12 ಮಂತ್ಸ್. ಅಂದರೆ ಅವನ ಅಪಾಯಿಂಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ 1 ವರ್ಷ ಅವನು ಕಡ್ಡಾಯವಾಗಿ ನಮ್ಮ ದೇಶದಲ್ಲಿ ವಾಸವಾಗಿರಬೇಕು, ನಮ್ಮ ದೇಶದ ಪ್ರಜೆ ಆಗಿರಬೇಕು, 12 ತಿಂಗಳು ನಮ್ಮ ದೇಶದಲ್ಲಿ ಉಳ್ಕೊಂಡಿರಬೇಕು ಅಂತ ಹೇಳುತ್ತೆ. Regarding appointment of managing directors,
ಮ್ಯಾನೇಜಿಂಗ್ ಡೈರೆಕ್ಟರ್ ಅಪಾಯಿಂಟ್ಮೆಂಟ್ ನೋಡೋದಾದರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಮಸ್ಟ್ ಬಿ ಎನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಆಗಿರಬೇಕು, ಆ್ಯಂಡ್ ಕ್ಯಾನ್ ಬಿ ಅಪಾಯಿಂಟೆಡ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 5 years. ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿ ಆಗಿರಬೇಕು, ಕಂಪ್ನಿ ಆಗಬಾರ್ದು, ವ್ಯಕ್ತಿ ಆಗಿರಬೇಕು. ಮತ್ತು ಅವನ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ವರ್ಕಿಂಗ್ ಆ್ಯಸ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ will be for 5 years. A managing director of a pre-existing company can be appointed as a managing director of any other company as long as board of directors of its ಫಸ್ಟ್ ಕಂಪ್ನಿ ಆರ್ ಅವೇರ್ ಆ್ಯಂಡ್ ಅಪ್ರೂವ್ ಇಟ್ಸ್ ನ್ಯೂ ಅಪಾಯಿಂಟ್ಮೆಂಟ್. ಅಂದರೆ ಇಲ್ಲೂ ಅಷ್ಟೇ, ಕಂಪ್ನಿ ಕಾಯ್ದೆ 2013 ಇಸ್ವಿ ಪ್ರಕಾರ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸ್ ಪ್ರಕಾರ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗೋದಕ್ಕೆ ಏನೇನು ಅರ್ಹತೆ ಇರಬೇಕು, ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಬಹುದು, ಅವನ ಡಿಸ್ಕ್ವಾಲಿಫಿಕೇಷನ್ಸ್ ಏನು, ಎಲ್ಲವೂ ಏನೇನು ಕೆಲಸ ಮಾಡಬೇಕು, ಎಷ್ಟು ಪೀರಿಯಡ್ಸ್ಗೆ ಅವನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು, ಎಲ್ಲವೂ ಸಹ ಕಡ್ಡಾಯವಾಗಿ ಕಂಪ್ನಿ ಕಾಯ್ದೆ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ನಮೂದಾಗಿರುತ್ತೆ. Then we should go further, we should look into the managing director's rights and responsibilities. ನಾವು ಮುಂದಕ್ಕೆ ನೋಡೋದಾದರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ನ ಅಪಾಯಿಂಟ್ಮೆಂಟ್ ಕಂಪಲ್ಸರಿ ಅಂತ ಅಂದ್ಕೊಂಡ್ರು ಆ ರೈಟ್ಸು ರೆಸ್ಪಾನ್ಸಿಬಿಲಿಟಿನೂ ಸಹ ತಿಳ್ಕೊಳ್ಳಬೇಕು. ನಾವು ಲೆಟಸ್ ನೋ ದಿ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಂಪ್ನಿ ಡೈರೆಕ್ಟರ್, ದಟ್ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಅಕಾರ್ಡಿಂಗ್ ಟು ದ ಕಂಪ್ನೀಸ್ ಆಕ್ಟ್ 2013, in accordance with the articles of association, a company must perform all the responsibilities which has been specified. ಕಂಪನಿ ಕಾಯ್ದೆ ಮತ್ತು ಕಂಪನಿಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಕಾರ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಏನೇನು ಕೆಲಸ ನಿರ್ವಹಿಸಬೇಕು ಅಂತ ಹೇಳುತ್ತೋ ಆ ಎಲ್ಲ ಕೆಲಸಗಳನ್ನು ನಿರ್ವಹಿಸಬೇಕು. ಸೆಕೆಂಡ್ ಒನ್, pursue the best interest of the stakeholders of the company in good faith and to promote the objects of the company. ಆಗಲೇ ಹೇಳಿದಾಗೆ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರು ಕಂಪನಿಗೋಸ್ಕರ ಕೆಲಸ ಮಾಡಬೇಕು. ದಿ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಶುಡ್ ವರ್ಕ್ ಫಾರ್ ದಿ ಬೆಟರ್ಮೆಂಟ್ ಆಫ್ ದ ಕಂಪನಿ ಅಂಡ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂಡ್ ಈ ಶುಡ್ ಏಮ್ ಅಂಡ್ ಫುಲ್ಫಿಲ್ ದಿ ಆಬ್ಜೆಕ್ಟಿವ್ಸ್ ಆಫ್ ದ ಕಂಪನಿ. ಕಂಪನಿಯ ಉದ್ದೇಶಗಳೇನಿದೆ ಅಥವಾ ಗುರಿಗಳೇನಿದೆ ಅದನ್ನು ನಿಭಾಯಿಸುವ ಕಡೆ ಕೆಲಸ ಮಾಡೋ ಜವಾಬ್ದಾರಿ ಯಾರಾಗಿರುತ್ತೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ದಾಗಿರುತ್ತೆ. ನೆಕ್ಸ್ಟ್ ಒನ್, ಯೂಸ್ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಟು ಎಕ್ಸರ್ಸೈಸ್ ಹಿಸ್ ಡ್ಯೂಟೀಸ್ ವಿತ್ ಡ್ಯೂ ಅಂಡ್ ರೀಸನಬಲ್ ಸ್ಕಿಲ್ ಅಂಡ್ ಡೆಲಿಜೆನ್ಸ್. ನಾನು ಆಗಲೇ ಹೇಳಿದಾಗೆ ಒಬ್ಬ ಜವಾಬ್ದಾರಿಯುತ ಹುದ್ದೆಯನ್ನು ಹೊತ್ತಿರುವಾಗ ಅವನು ಎಲ್ಲವೂ ಕಂಪನಿಯ ಪರವಾಗಿ ಮಾಡಬೇಕಾಗಿರುತ್ತೆ. ಅವನ ಏನು ಮಾಡಬಾರ್ದು ಅಂದರೆ ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ತಗೋಬೇಕು. ಅವನಿಗೆ ಲಾಭ ಬರೋ ಹಾಗಲ್ಲ, ಕಂಪ್ನಿಗೆ ಯಾವ್ದು ಲಾಭ ತಂದು ಕೊಡುತ್ತೋ ಅಥವಾ ಕಂಪ್ನಿಗೆ ಯಾವುದು ಬೆಸ್ಟ್ ಆಗುತ್ತೋ ಅಥವಾ ಕಂಪ್ನಿಗೆ ಬೆಸ್ಟ್ ಇಂಟ್ರೆಸ್ಟ್ ಅನಿಸುತ್ತೋ ಅದ್ರ ಕಡೆ ಗಮನ ಕೊಡಬೇಕು. Always the managing director should be way aware of conflicts of interest situations and which should try and avoid such conflicts of the interest of the company. ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಏನೇನು ತೊಂದರೆ ತಗಾದೆಗಳು ಬರುತ್ತೋ ಅದು ಯಾವುದು ಬರದೇ ಇರೋ ಹಾಗೆ ಕಂಪ್ನಿಯನ್ನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ದಾಗಿರುತ್ತೆ. ಎನ್ಶೂರ್ ದ ಅಡಿಕ್ವೇಟ್ ಡೆಲಿಬ್ರೇಷನ್ ಅಂಡ್ ಹೆಲ್ಡ್ ಇನ್ ಕನೆಕ್ಷನ್ ವಿತ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್. ಅಂದರೆ ಕಂಪ್ನಿಯಲ್ಲಿ ತುಂಬ ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ, ಔಟ್ಸೈಡರ್ಸ್ ಇರ್ತಾರೆ. ಅವ್ರ ಎವ್ರಿ ಸ್ಟೇಕ್ ಹೋಲ್ಡರ್ಸ್ ವಿಲ್ ಹ್ಯಾವ್ ಸಮ್ ರಿಲೇಷನ್ಶಿಪ್ ವಿತ್ ದ ಕಂಪನಿ. ಆ ರಿಲೇಷನ್ಶಿಪ್ಸನ್ನು ಉಳಿಸ್ಕೊಂಡು ಹೋಗುವಂತಹ ಕೆಲಸ, ಅದು ಥರ್ಡ್ ಪಾರ್ಟ್ ಆಗಿರ್ಬೋದು ಅಥವಾ ಔಟ್ಸೈಡ್ ಆಗಿರ್ಬೋದು, ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋಂಗೆ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಕೆಲಸ ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ಎನ್ಶೂರ್ ವಿಜಿಲ್ ಮೆಕ್ಯಾನಿಸಮ್ ಆಫ್ ದಿ ಕಂಪನಿ and users are not prejudicially affected on account of such use. ವಿಜಿಲ್ ಮೆಕ್ಯಾನಿಸಮ್ ಅಂತ ಹೇಳ್ತಂದರೆ ಕಂಪ್ನಿಯಲ್ಲಿ ಏನೇ ತೊಂದರೆಗಳಾಗಿದ್ದರೂ ಅದನ್ನು ವಿಸಲ್ ಬ್ಲೋಯರ್ ಥರ ಕೆಲಸ ಮಾಡಿ ಆ ಎಲ್ಲ ತೊಂದರೆಗಳನ್ನು ನಿಭಾಯಿಸೋ ಕಡೆ ಕೆಲಸ ಮಾಡಬೇಕು. ಎನ್ಶೂರ್ ಕಾನ್ಫಿಡೆನ್ಷಿಯಾಲಿಟಿ ಆಫ್ ಸೆನ್ಸಿಟಿವಿಟಿ, ಪ್ರೊಪ್ರೈಟರಿ ಇನ್ಫಾರ್ಮೇಷನ್, ಕಮರ್ಷಿಯಲ್ ಸೀಕ್ರೆಟ್ಸ್, ಟೆಕ್ನಾಲಜೀಸ್, ಅನ್ಪಬ್ಲಿಷ್ಡ್ ಪ್ರೈಸ್ to be maintained and should not disclose unless approved by the board or required by the law. ಎಲ್ಲ ಇದು ಕಾನ್ಫಿಡೆನ್ಷಿಯಾಲಿಟಿ ಅಂತ ಹೇಳ್ತೀವಿ. ಎ ಮ್ಯಾನೇಜಿಂಗ್ ಡೈರೆಕ್ಟರ್ is also one of the principal officer who is also called as confidential officer who should work for the betterment of the company and he should not disclose any proprietary information, commercial secrets, profit secrets, technical know-how secrets, unpublished price, anything without the permission of the board or required by law. ಯಾವುದೇ ಸಂದರ್ಭದಲ್ಲಿ ಕಂಪನಿಯ ಮುಖ್ಯವಾದ ಮಾಹಿತಿ, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಏನಿದೆ ಅದು ಯಾವುದಾದ್ರು ಆಗಿರ್ಬೋದು, ಅವು ಯಾವುಗಳನ್ನು ಸಹ ಹೊರಗಡೆ ಇಡಬಾರ್ದು. There are many other responsibilities and duties of managing directors which is specified in the Companies Act of 2013.
ಕಂಪ್ನಿ ಕಾಯ್ದೆ ಹೇಳಿದಾಗೆ ಕಂಪ್ನಿ ಕಾಯ್ದೆ 2013ನೇ ಪ್ರಕಾರ ಮ್ಯಾನೇಜಿಂಗ್ ಡೈರೆಕ್ಟರ್ಸು ರೈಟ್ಸು ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅವರು ಹೇಳ್ತಾರೆ. ಜೊತೆಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಸಹ ಕಡ್ಡಾಯವಾಗಿ ಹೇಳಿದ್ದಾರೆ. ಅವು ಯಾವುದಾದ್ರೂ ನಿಭಾಯಿಸದೇ ಇರೋ ಪಕ್ಷದಲ್ಲಿ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು ಅಥವಾ ರೈಟ್ಸ್ ಇರ್ಬೋದು, ಆರ್ ದಿ ಕಂಪ್ನೀಸ್ ಆಕ್ಟ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ವಿಲ್ ಸ್ಪೆಸಿಫೈ ದಿ ಸ್ಕೋಪ್ ಆಫ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ಸ್. ಇಫ್ he goes beyond it, he will be under ದಿ ಕಂಪ್ನೀಸ್ ಆ್ಯಕ್ಟ್ ವಿರೋಧವಾಗಿರುತ್ತೆ, ಕಂಪ್ನೀಸ್ ಆ್ಯಕ್ಟ್ನ ವಿರೋಧವಾಗಿರ್ತಾನೆ. ಅದನ್ನು ಯಾವತ್ತೂ ಮಾಡಬಾರ್ದು.